ಭಾನುವಾರ ಬೇರೆ ಅಲ್ವಾ, ಎದೊಳೋದು ಬೇರೆ ಲೇಟ್ ಆಗಿರುತ್ತೆ. ಮಧ್ಯಾಹ್ನಕ್ಕೂ ಏನಾದ್ರು ಸೇರಿಸಿ ಮಾಡ್ಕೋಬೇಕು ಅಂದರೆ ಗೌಡ್ರು ಮನೇಲಿ ಈ ಥರ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮುದ್ದೆ ಮತ್ತು ನಾನ್ ವೆಜ್ ರೆಡಿ ಆಗುತ್ತೆ. ಇದು ನೀವು ಲಂಚ್ಗೂ ತಿನ್ಬೋದು, ಡಿನ್ನರ್ಗೂ ತಿನ್ಬೋದು, ನಮ್ಮಂಥವ್ರು ಬ್ರೇಕ್ಫಾಸ್ಟ್ಗೂ ತಿನ್ಬಿಡ್ತೀವಿ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಸೇರಿಸಿ ಬ್ರಂಚ್ ಅಂತ ಹೇಳ್ಬಿಡ್ತೀವಿ. ಒಟ್ಟಿನಲ್ಲಿ ದಿನಕ್ಕೆ 3 ಹೊತ್ತು ಚಿಕನ್ ತಿಂದರೂ ಬೇಜಾರಾಗ್ದಿರೋ ಕ್ಯಾಟಗರಿ ನಮ್ಮದೇ ಇರಬೇಕು. ಇವತ್ತು ಬೆಳಗಿನ ತಿಂಡಿಗೆ ಮುದ್ದೆ ಗಟ್ಟಿ ಕೋಳಿ ಸಾಂಬಾರು ಮಾಡಿಬಿಟ್ಟಿದ್ದೀನಿ. 3 ಹೊತ್ತು ಎಷ್ಟು ಅಂತ ಅಡುಗೆ ಮಾಡಲಿ, ನನಗೂ ಸಾಕಾಗಿದೆ. ಸುಮ್ಮನೆ ಹೇಳ್ದೆ ಅಷ್ಟೇ. ನನಗೆ ಪರ್ಸ್ನಲಿ ವೆಜ್ ಅಡುಗೆಗಿಂತ ನಾನ್ ವೆಜ್ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ತಿನ್ನೋ ಕೂಡ ಅದೇ ತುಂಬ ಇಷ್ಟ ಆಗುತ್ತೆ. ಅದೇ ನನಗೆ ಈಸಿ ಕೂಡ ಅನಿಸುತ್ತೆ. ನನಗೆ ಯಾರ್ಯಾರಿಗೆ ಅನಿಸುತ್ತೆ ಒಂಚೂರು ಕಮೆಂಟ್ ಮಾಡಿ ಹೇಳಿ. ನನಗೆ ಮಾತ್ರ ಅನಿಸುತ್ತಾ ಇಲ್ಲ ನಿಮಗೂ ಅನಿಸುತ್ತಾ, ನಾನು ತಿಳ್ಕೊಬೇಕಲ್ವಾ. ಬನ್ನಿ, ಸಖತ್ ಟೇಸ್ಟಿಯಾಗಿರೋ ಗಟ್ಟಿ ಕೋಳಿ ಸಾಂಬಾರು ಜೊತೆ ಮುದ್ದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಮಾಡೋಕ್ಕೂ ಅಷ್ಟೇ ಆರಾಮಾಗಿ ಒಂದು 1/4 ಗಂಟೆಲಿ ಮಾಡ್ಕೊಬಿಡ್ಬೋದು. ಇದೇನು ತುಂಬ ಕಷ್ಟನೇ ಅಲ್ಲ. ನನಗೆ ಎಸ್ಪೆಷಲಿ ವೆಜ್ ಮಾಡೋದೇ ಯಾವಾಗಲೂ ಕಷ್ಟ ಅನ್ನಿಸ್ತಿರುತ್ತೆ. ನಾನ್ ವೆಜ್ ಏನು ಪಟ್ಟನಾಗಿ ಮಾಡಿ ಮುಗಿಸ್ಬಿಡ್ಬೋದು. ಒಬ್ಬೊಬ್ಬರು ಮನೆ ಕಡೆ ಒಂದೊಂದು ಥರ ಮಾಡ್ತಾರೆ. ನಾನಿಲ್ಲಿ 2 ಥರ ಖಾರ ರುಬ್ಕೊಂಡು ಮಾಡೋದು. ಯಾಕಂದರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ನಾವು ಇದೇ ಥರ ಕಲ್ತ್ಕೊಂಡಿರೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸಾಂಬಾರಲ್ಲಿ ಎಸ್ಪೆಷಲಿ ಟೊಮೊಟೊನ ಯೂಸ್ ಮಾಡಲ್ಲ. ಟೊಮೊಟೊ ಆಗಲಿ ನಿಂಬೆಹಣ್ಣಾಗಲಿ ಯಾವುದನ್ನು ಯೂಸ್ ಮಾಡಲ್ಲ. ನಾವು ಈ ಥರ ಮಾಡ್ತೀವಿ. ಇನ್ನೊಂದು ಥರ ಸಕಲೇಶ್ಪುರದ ಕಡೆ ನಮ್ಮ ಅಮ್ಮವ್ರ ಮನೆ ಕಡೆ ಎಲ್ಲ ಟೊಮೊಟೊ ನಿಂಬೆಹಣ್ಣು ಎಲ್ಲನೂ ಯೂಸ್ ಮಾಡಿ ಮಾಡ್ತಾರೆ. ಅದು ಒಂಥರ ಟೇಸ್ಟ್, ಅದು ಒಂಥರ ಡಿಫ್ರೆಂಟಾಗಿರುತ್ತೆ, ಇದೊಂಥರ ಡಿಫ್ರೆಂಟಾಗಿರುತ್ತೆ. ನೋಡಿ, ಈಗ ಏನೇನು ಬೇಕು ಅಂತ ಇಲ್ಲಿ ಹೇಳ್ಬಿಡ್ತೀನಿ. 1 ಕಪ್ಪಷ್ಟು ಈರುಳ್ಳಿನ ದಪ್ಪಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ದಪ್ಪು ಸೈಜಿನ 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 2 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ 1/4 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ನೆಕ್ಸ್ಟು 3 ಪೀಸಷ್ಟು ಚಕ್ಕೆ, 4ರಿಂದ 5 ಲವಂಗ. ಚಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಸ್ಮೆಲ್ ಆಗಿಬಿಡುತ್ತೆ. ಆಮೇಲೆ ನೋಡಿ ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಸ್ಮೆಲ್ಲು ಚಿಕನ್ ಹೊಲ್ಸು ವಾಸನೆ ಹೊಡಿಬಾರ್ದು ಅಂತ. ನೆಕ್ಸ್ಟ್ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಧನಿಯಾ ಪೌಡರ್ 2 ಸ್ಪೂನಷ್ಟು, ಖಾರದ ಪುಡಿ 2 ಸ್ಪೂನಷ್ಟು, ಎಣ್ಣೆ 4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿಣ, 1 ಟೀ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಈಗ ಖಾರಕ್ಕೆ ರುಬ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ನೆಕ್ಸ್ಟು 1 ಇಂಚಷ್ಟು ಶುಂಠಿ, ಅದನ್ನು ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಳ್ತಿದ್ದೀನಿ. 3 ಪೀಸ್ ಚಕ್ಕೆ, 5 ಪೀಸಷ್ಟು ಲವಂಗ, ಆಮೇಲೆ 1 ಚಿಟಿಕೆ ಅರಿಶಿಣ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಫುಲ್ಲು ಸಣ್ಣ ಗ್ರೈಂಡ್ ಆಗೋಷ್ಟು ರುಬ್ಕೊಂಡು ಬರಬೇಕು. ಒಂಚೂರು ಆಮೇಲೆ ಚಕ್ಕೆ ಎಲ್ಲ ತರ್ತರಿ ಇರಬಾರ್ದು, ಫುಲ್ಲು ಗ್ರೈಂಡ್ ಆಗೋಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗ ನೋಡಿ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಈಗ ಏನು ಎಣ್ಣೆ ತೊಗೊಂಡಿದ್ವಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ ಒಂದು ಅರ್ಧ ಈರುಳ್ಳಿನೂ ಇಲ್ಲ, ಇದೊಂದು ಚಿಕ್ಕ ಈರುಳ್ಳಿ, 1/4 ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನೋಡಿ ಖಾರ ಎಷ್ಟು ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ ಅಂತ. ಇದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಹಸಿ ಖಾರ ನೋಡಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷನಾದ್ರು ಎಣ್ಣೆ ಬಿಡೋವರೆಗೂ ಹಿಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ನೆಕ್ಸ್ಟು ಕಲರ್ ಕೂಡ ಚೇಂಜ್ ಆಗುತ್ತೆ, ನೋಡ್ತೀರಿ. ಈಗ ನೀಟಾಗಿ ಒಂದು 2ರಿಂದ 3 ನಿಮಿಷನಾದ್ರು ಇದನ್ನು ಹೀಗೆ ಬಿಡಬೇಕು, ಸ್ಮೆಲ್ಲೆಲ್ಲ ಹೋಗಬೇಕು ಇದು. ನೆಕ್ಸ್ಟ್ ಇದನ್ನು ಹೀಗೆ ಮುಚ್ಚಿಡ್ತಿದ್ದೀನಿ. ಹಾರ್ತಿದೆ ನೋಡಿ ತುಂಬ, ಅದಕ್ಕೆ 1-2 ನಿಮಿಷ ಹಿಂಗೆ ಮುಚ್ಚಿಡ್ತೀನಿ. ಈಗಿದು ಆಗಿದೆ, 2 ನಿಮಿಷ ಆಗಿ ನೋಡಿ ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ. ಈಗ ನೆಕ್ಸ್ಟ್ ಇದಕ್ಕೆ 1 kgಯಷ್ಟು ಚಿಕನ್ ತೊಗೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಇಲ್ಲಿ ನಾನು ಸೇರಿಸ್ಕೊಳ್ತಿದ್ದೀನಿ. ಈಗಲೇ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ವಿಷಲ್ ಹೊಡೆಸ್ಕೋಬೇಕಾಗುತ್ತೆ. ನೀಟಾಗಿ ಈಗಲೇ ಬೇಯಿಸ್ಕೋಬೇಕು. ಆಮೇಲೆ ಏನು ಅಂದರೆ ಈಗಲೇ ಬೇಕಾದರೆ ಕಾಯಿ ರುಬ್ಬಿ ಎಲ್ಲ ಈಗಲೇ ಹಾಕೋಬೋದು, ಇಲ್ಲಾಂದರೆ ಚಿಕನ್ ಬೇಯಿಸಿ ಕೂಡ ಹಾಕೋಬೋದು. ನನ್ನ ಮಗಳು ಇಲ್ಲಿ ಅದೇ ಈ ಥರ ಶುಂಠಿ ಪೇಸ್ಟಲ್ಲಿ ಬೇಯಿಸಿರ್ತೀನಲ್ಲ, ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ಅಂತ ನಾನು ಈಗಲೇ ಏನೂ ಸೇರಿಸ್ತಿಲ್ಲ. ಇಷ್ಟನ್ನೇ ಹಾಕ್ಬಿಟ್ಟು 2 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಇವಾಗ ಬೇಯಕ್ಕೆ ಇಟ್ಕೊತೀನಿ. ಇದಾದಮೇಲೆ ನೆಕ್ಸ್ಟ್ ಬೇಯ್ಕೊಂಡ್ಮೇಲೆ ನಾನು ಮಿಕ್ಕಿದ್ದೆಲ್ಲ ಇದಕ್ಕೆ ಸೇರಿಸ್ಕೊತೀನಿ.
ಇವಾಗ ನೋಡಿ ಒಂದೆರಡು ನಿಮಿಷ ಹಾಗೆ ಮುಚ್ಚಿ ಬಿಟ್ಟಿದ್ದೆ. ಈಗ ನೋಡಿ ನೀಟಾಗೆಲ್ಲ ನೀರು ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ. ಈಗ ಏನು ಮಾಡಬೇಕು ಹೇಳಿದ್ನಲ್ಲ, ನೀರು ಸೇರಿಸ್ಕೋಬೇಕು ಅಂತ. ಇವಾಗ ಒಂದೆರಡು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಬೇಯಕ್ಕೆ ಇಟ್ಕೊಳ್ತಿದ್ದೀನಿ. ಇದು ಬೇಗ ಬೇಯಲ್ಲ, ಅಟ್ಲೀಸ್ಟ್ ಒಂದು 6 ರಿಂದ 8 ವಿಷಲ್ಸ್ ಆದರೂ ಹಾಕ್ಸ್ಲೇಬೇಕು. ಎಷ್ಟೇ ಬೇಯಿಸಿದ್ರು ಅಷ್ಟೇ, ಇದಷ್ಟು ಈಸಿಯಾಗಂತೂ ಬೇಯಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈ ಥರ ಒಂದೆರಡು ಗ್ಲಾಸಷ್ಟು ಚಿಕನ್ ಮುಳುಗೋಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 6 ವಿಷಲ್ ಹಾಕ್ಸ್ಕೊತೀನಿ. ನೆಕ್ಸ್ಟು ಇನ್ನು ಮಿಕ್ಕಿದ್ದೆಲ್ಲ ಇದೆಯಲ್ಲ ಅದೆಲ್ಲ ಖಾರ ರುಬ್ಬಾಕಿ ಆಮೇಲೆ ಇನ್ನೂ ಒಂದೆರಡು ವಿಷಲ್ ಹಾಕ್ಸ್ಕೊತೀನಿ. ಆವಾಗಾದರೆ ನೀಟಾಗಿ ಬೇಯ್ಕೊಳ್ಳುತ್ತೆ. ನೋಡಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇನ್ನೇನು ಉಪ್ಪು ಹಾಕಿದ್ದೀವಲ್ಲ, ಈಗ ಇದನ್ನು ಮುಚ್ಚಿ ಇಡ್ಕೊತೀನಿ. ಮುಚ್ಚಿ 6 ವಿಷಲ್ ಹಾಕ್ಸ್ಕೊತಿದ್ದೀನಿ. ಚಿಕನ್ನ ಸೈಡಲ್ಲಿ ಬೇಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಮುದ್ದೆ ಕೂಡ ಮಾಡಿದ್ದೀನಿ ನೋಡಿ. ಇದು ಬಿಗಿನರ್ಸ್ ಫ್ರೆಂಡ್ಲಿ ಮತ್ತು ಕುಕ್ಕರ್ನಲ್ಲಿ ಹೇಗೆ ಈಸಿಯಾಗಿ ನೋಡಿ ಎಷ್ಟು ಸಾಫ್ಟ್ ಆಗಿರೋ ಮುದ್ದೆ ಮಾಡ್ಕೋಬೋದು ಅಂತ ನಾನು ನಾಳೆ ನಿಮಗೆ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ, ಮುದ್ದೆ ವಿಡಿಯೋನ ನೋಡಿ. ನಾನಿಲ್ಲಿ 6 ರಿಂದ 7 ವಿಷಲ್ಸ್ ಹಾಕ್ಸ್ಕೊಂಡಿದ್ದೀನಿ. ಚಿಕನ್ ಕೂಡ ಬೆಂದಿದೆ. ಈಗ ನಾನು ಖಾರಕ್ಕೆ ರೆಡಿ ಮಾಡ್ಕೋಬೇಕಾಗಿದೆ. ಈಗ ಅದೇ ನನ್ನ ಮಗಳಿಗೆ ಹೇಳಿದ್ನಲ್ಲ, ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಬೇಯಿಸಿರೋದು ಅವಳಿಗೆ ಉಪ್ಸಾರು ತುಂಬ ಇಷ್ಟ ಆಗುತ್ತೆ ಅಂತ. ಅದಕ್ಕೆ ಅವಳಿಗೆ ಬೇಕು ಅಂತ ನಾನು ಒಂದಷ್ಟನ್ನ ತೆಕ್ಕೊಳ್ತಿದ್ದೀನಿ. ನೋಡಿ ಇಷ್ಟು ತೆಗೆದಿಟ್ಕೊತಿದ್ದೀನಿ ಅವಳಿಗೆ ಅಂತ. ಈಗ ನೆಕ್ಸ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿನ ರುಬ್ಕೋಬೇಕಾಗುತ್ತೆ. ನಾವು 3 ಸಲ ರುಬ್ಕೊಳ್ತೀವಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ, ನೆಕ್ಸ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿ, ಇದೆರಡನ್ನೇ ನೋಡಿ ಒಂದಿಷ್ಟು ನೀರು ಹಾಕ್ಕೊಂಡು, ಜಾಸ್ತಿನೇ ನೀರು ಹಾಕ್ಕೊಂಡಿದ್ದೀನಿ ನೀಟಾಗಿ ಗ್ರೈಂಡ್ ಆಗಲಿ ಅಂತ. ಹಾಕ್ಕೊಂಬಿಟ್ಟು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಅದು ಬಾಯಿಗೆ ಸಿಗುತ್ತೆ, ಒಂದೊಂದ್ಸಲ ದಪ್ಪ ಇರುತ್ತೆ ಮೆಣಸಿನ್ಕಾಯ್ದೆಲ್ಲ. ಅದಕ್ಕೆ ಈ ಥರ ಗ್ರೈಂಡ್ ಮಾಡಿಕೊಂಡು ಇದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಈಗ ಇದೊಂದು ಸ್ವಲ್ಪ ಕುದೀಲಿ. ಈ ಕಡೆ ನಾನು ಈಗ ತೆಂಗಿನಕಾಯಿ ಮತ್ತು ಹುರಿಗಡಲೆ, ಏಲಕ್ಕಿ, ಗಸಗಸೆ ಇತ್ತಲ್ಲ ಆ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಜಾರೇನು ನಾನು ತೊಳ್ಕೊಂಡಿಲ್ಲ, ಅದೇ ಜಾರ್ಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಒಂದು ಏಲಕ್ಕಿ, ಒಂದು ಹಾಫ್ ಟೀ ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ನುಣ್ಣು ಗ್ರೈಂಡ್ ಮಾಡ್ಕೊಬರ್ಬೇಕು. ಇದಂತೂ ನೀಟಾಗಿ ಎಷ್ಟು ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊತೀವೋ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದಂತೂ 1-2 ನಿಮಿಷ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ಅಂತ ಇಲ್ಲಿ ತೋರಿಸ್ತಿದ್ದೀನಿ. ಕಡೆ ಚಿಕನ್ನು ಖಾರ ಎಲ್ಲ ನೀಟಾಗಿ ನೋಡಿ ಕುದೀತಿದೆ. ಅದಕ್ಕೆ ಇದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು, ಸಾಂಬಾರು ನಮಗೆ ಹೇಗೆ ತಿನ್ನೋಕ್ಕಿಷ್ಟ ಅದ್ರ ತಕ್ಕಂಗೆ ನಾವಿಲ್ಲಿ ನೀರು ಸೇರಿಸ್ಕೋಬೇಕಾಗುತ್ತೆ. ಈಗ ನಾನು ಅಲ್ಲಿ ಜಾರ್ ತೊಳೆದಿದ್ದ ನೀರು ಕೂಡ ವೇಸ್ಟ್ ಮಾಡ್ತಿಲ್ಲ, ಅದನ್ನೇ ತೊಳ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ಬೇಕು ಅಂದರೆ ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ ನನಗಿಲ್ಲೊಂದು ಸ್ವಲ್ಪ ತೆಳ್ಳಗೆ, ನಮ್ಮ ಮನೇಲೆಲ್ಲ ಒಂದು ಸ್ವಲ್ಪ ತೆಳ್ಳಗೆ, ಗಟ್ಟಿ ಕೋಳಿ ಸಾಂಬಾರನ್ನು ತೆಳ್ಳಗೆ ಇಷ್ಟಪಡ್ತಾರೆ. ಸೊ ನಾನಿಲ್ಲಿ ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪು ನೋಡ್ಕೋಬೇಕಾಗುತ್ತೆ. ಆಗಲೇ ಚಿಕನ್ ಬೇಯ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ. ಸೊ ಇವಾಗ ಒಂದ್ಸಲ ನೋಡ್ಕೊಬಿಟ್ಟು ಈಗ ಟೇಸ್ಟ್ ಹೇಗಿದೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಕಾಯಿ ಕಾಣ್ತಿದೆಯಲ್ಲ, ಅದೇನು ಕಾಯಿ ರುಬ್ಬಿಲ್ಲ ಅಂತ ಅನ್ಕೋಬೇಡಿ. ಫುಲ್ಲು ನೀಟಾಗಿ ಗ್ರೈಂಡಾಗಿ ಅದು ಸಾಫ್ಟಾಗಿ ಆಗಿದೆ ನೋಡಿ. ಇವಾಗ ಅದು ಕುದ್ಮೇಲೆ ಅದೆಲ್ಲ ಸರಿ ಆಗುತ್ತೆ, ಕಾಯೇನು ಆ ಥರ ಇರಲ್ಲ. ಇವಾಗ ಮುಚ್ಚುಳ ಹಾಕಿ ಇನ್ನೊಂದೆರಡು ವಿಷಲ್ ಕೂಗಿಸ್ಕೊತೀನಿ. ಇದೇನು ಚಿಕನ್ ನೀವು ಬೆಂದೋಗ್ಬಿಡುತ್ತೆ ಕಲಸೋಗ್ಬಿಡುತ್ತೆ ಅಂತೆಲ್ಲ ಅಂದ್ಕೊಳ್ಳೇಬೇಡಿ. ನಾನು ಇಷ್ಟು ಬೇಯಿಸಿದ್ರು ಅದಿನ್ನೂ ಬೆಂದೇ ಇರಲಿಲ್ಲ, ಒಂದು 3/4% ಬೆಂದಿತ್ತು. ಇನ್ನೂ ಒಂದು 3 ವಿಷಲ್ ನಾನು ಹಾಕಿಸ್ಬೇಕಿತ್ತು ಇದು ಫುಲ್ಲು ಬೇಯೋಕ್ಕೆ. ನೋಡಿ 1 ವಿಷಲ್ ಆಗಿದೆ. ಇಲ್ಲಿ ನಾನು 2 ವಿಷಲ್ನ ಹಾಕಿಸ್ಕೊಳ್ತಿದ್ದೀನಿ. ಈಗ 2 ವಿಷಲ್ ಆದಮೇಲೆ ಅದೆಲ್ಲ ಫುಲ್ಲು ಪ್ರೆಷರ್ ಎಲ್ಲ ಹೋದ್ಮೇಲೆ ಈಗ ತೆಗೆದು ತೋರಿಸ್ತಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಸಾಂಬಾರೆಲ್ಲ ಕುದ್ದು ರೆಡಿ ಇದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ತೀರಾ, ಇಲ್ಲ ನೀವು ಯಾವ ಥರ ಮಾಡ್ತೀರಾ, ಬೇರೆ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ನನಗೆ ಈ ಚಿಕನ್ ಸಾಂಬಾರಲ್ಲೇ ಒಂದು 7 ರಿಂದ 8 ಟೈಪ್ಸ್ ಅಷ್ಟು ಸಾಂಬಾರು, ಅಂದರೆ ಡಿಫ್ರೆಂಟ್ ಟೈಪ್ಸ್ ಅಷ್ಟು ನನಗೆ ಗೊತ್ತು. ಅದಷ್ಟು ನಾನು ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಮ ಮನೆ ಕಡೆನೂ ಹೀಗೆ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತ ಹೇಳಿ. ನೋಡಿ ಮುದ್ದೆ ಜೊತೆ ಗಟ್ಟಿ ಕೋಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕಂತೂ ತುಂಬಾ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ, ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ತೆಳ್ಳಗೆ ಗೌಡ್ರು ಮನೇಲಿ ಗೌಡ್ರು ಸ್ಟೈಲ್
ಹೋಟೆಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಇದೇ ಸೇಮ್ ಟೇಸ್ಟ್ ಇರುತ್ತೆ. ಇದೆಲ್ಲ ಹೋಮ್ ಮೇಡ್ ಫುಡ್ ಅಲ್ವಾ, ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ಗಿಂತನೂ ರುಚಿಯಾಗಿ ನೀವು ಆರಾಮಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಮನೇಲಿ ಇರೋರೆಲ್ಲ ನಿಮಗೆ ಫ್ಯಾನ್ಸ್ ಆಗಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ಟೇಸ್ಟು. ಮೇಲೊಂಚೂರು ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಿದ್ರೆ ಆಹಾ, ಅಷ್ಟು ಹೇಳೋಕ್ಕೆ ಆಗ್ತಿಲ್ಲ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ಟೇಸ್ಟಿಯಾಗಿ. ಮುದ್ದೆ ತಿನ್ನೋದು ಕೂಡ ಒಂದು ಕಲೆ. ಮುದ್ದೆನ ಎಲ್ಲರೂ ಈ ಥರ ತಿನ್ನೋಕ್ಕಾಗಲ್ಲ, ಒಬ್ಬೊಬ್ಬರು ಕಚ್ಕೊಂಡು ತಿಂತಾರೆ. ಎಸ್ಪೆಷಲಿ ನಾನು ಕೂಡ ಈಗಲೂ ಕಚ್ಕೊಂಡೇ ತಿನ್ನೋದು. ನೋಡಿ ಇದನ್ನು ನನ್ನ ಹಸ್ಬೆಂಡ್ ಹೇಗೆ ತಿಂತಾರೆ ಅಂತ, ಯಾಕಂದರೆ ಅವರು ಹಾಸನವರಾಗಿರೋದ್ರಿಂದ ಮುದ್ದೆನ ಪರ್ಫೆಕ್ಟಾಗಿ ಹೇಗೆ ತಿನ್ನೋದು ಅಂತ ಅವರಿಗೂ ಗೊತ್ತು. ಮತ್ತು ಅವರಿಗೆ ಯಾವ ಥರ ಅಂದರೆ ಮುದ್ದೆ ತೀರಾ ತೆಳ್ಳಗಿರಬಾರ್ದು, ಒಂದು ಸ್ವಲ್ಪ ಗಟ್ಟಿಗೇ ಇರಬೇಕು. ನೋಡಿ ನಾನು ಮಾಡಿದ್ದೀನಲ್ಲ, ಇದು ಪರ್ಫೆಕ್ಟ್, ಅಂದರೆ ಇದೇನು ಗಟ್ಟಿ ಇಲ್ಲ, ಪರ್ಫೆಕ್ಟಾಗಿದೆ, ಈ ಥರ ಇರಬೇಕು. ನಿಮಗೆ ಈ ಗೌಡ್ರು ಮನೆ ಅಡುಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ಪ್ಲೀಸ್ ಕಮೆಂಟ್ನಲ್ಲಿ ನನಗೆ ತಿಳಿಸಿ, ನಾನು ಕಾಯ್ತಿರ್ತೀನಿ ನೋಡೋಕ್ಕೆ. ನೆಕ್ಸ್ಟು ಯಾವ ರೆಸಿಪೀಸ್ ಬೇಕು ಅದನ್ನು ಕೇಳಿ. ಮುದ್ದೆಲೇ ಇನ್ನು ನಾನು ಪಾತ್ರೆಯಲ್ಲಿ ಮಾಡೋದಿದೆ, ಬಾಣಲಿಲಿ ಮಾಡೋದಿದೆ, ಅದು ಬಿಗಿನರ್ಸ್ ಫ್ರೆಂಡ್ಲಿಯಾಗಿ ಎಲ್ಲ ಥರನೂ ನಾನು ಹೇಳ್ಕೊಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ, ಯಾವುದನ್ನು ನೀವು ಮಿಸ್ ಮಾಡ್ಕೊಳ್ದೆ ನೋಡ್ಬೋದು. ಓಕೆ, ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.